ಇನ್ಮುಂದೆ ನಡೆಯೋದೇ ಅಸಲಿ ಆಟ. ಮಣ್ಣಿನ ಗೊಂಬೆ ಕೀಲಿಗೊಂಬೆಗಳಿಗೆ ಚಕ್ಕಿಟ್ಟ ತ್ರಿವಿಕ್ರಮ್. ತ್ರಿವಿಕ್ರಮ್ ಅವರನ್ನೇ ಟಾರ್ಗೆಟ್ ಮಾಡಿದ ಮಹಿಳಾ ಮಣಿಯರು. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಎಂದ ಚೈತ್ರ. ಹಾಗಾದರೆ ಬಿಗ್ ಬಾಸ್ ಮನೆಯ ಮಣ್ಣಿನ ಗೊಂಬೆ ಕೀಲಿಗೊಂಬೆಗಳು ಯಾವುವು? ಬಿಗ್ ಬಾಸ್ ಸೀಸನ್ 11 ದಿನ ಕಳೆದಂತೆ ಕಾವೇರುತ್ತಲಿದ್ದು, ಈ ಸಂಡೇ ಮೆಗಾ ಟ್ವಿಸ್ಟ್ಗೆ ಸಾಕ್ಷಿಯಾಗಲಿದೆ. ನಾಮಿನೇಷನ್ನಲ್ಲಿ ಇವತ್ತು ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಾಧ್ಯತೆ ಇದೆ. ಇದರ ಜೊತೆಗೆ ತ್ರಿವಿಕ್ರಮ್ ವಿರುದ್ಧ ಮಹಿಳಾ ಸದಸ್ಯರು ತಿರುಗಿ ಬಿದ್ದಿದ್ದು ಪ್ರತಿಯೊಬ್ಬರ ಮಾತು ಬಾಣದಂತೆ ಚುಚ್ಚಿದೆ. ಸೂಪರ್ ಸಂಡೇ ಬಾದಶಾ ಶೋನಲ್ಲಿ ಸುದೀಪ್ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಒಂದು ಸ್ಪೆಷಲ್ ಟಾಸ್ಕ್ ನೀಡಿದ್ದಾರೆ. ಗಾದೆ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಸೂಟ್ ಆಗುತ್ತೆ ಅವರ ಕುತ್ತಿಗೆಗೆ ಹಾಕಬೇಕು ಅನ್ನೋ ಆಟದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವವರ ಮನದ ಕಿಚ್ಚು ಹೊರಗೆ ಬಂದಿದೆ. ಗಾದೆ ಮಾತುಗಳ ಈ ಗುದ್ದಾಟದಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ತ್ರಿವಿಕ್ರಮ್ ಅವರನ್ನೇ ಟಾರ್ಗೆಟ್ ಮಾಡಲಾಗಿದೆ. ತ್ರಿವಿಕ್ರಮ್ ಅವರನ್ನು ಚೈತ್ರಾ ಕುಂದಾಪುರ ಅವರು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇವರು ಹಾವನ್ನು ಹೂ ಅಂತ ಒಪ್ಪಿಸುತ್ತಾರೆ. ತುಂಬ ಅನಾಚಾರಗಳು ಮುಂದಿನ ದಿನಗಳಲ್ಲಿ ಹೊರಗೆ ಬರ್ತವೆ ಸರ್ ಎಂದು ಭವಿಷ್ಯ ನುಡಿದಿದ್ದಾರೆ. ಮೋಕ್ಷಿತಾ ಅವರು ಕೂಡ ತ್ರಿವಿಕ್ರಮ್ ನರಿ ಬಣ್ಣ ಬದಲಾಗಿದ್ದು ಬುದ್ಧಿ ಮಾತ್ರ ಬದಲಾಗಿಲ್ಲ ಅನ್ನೋ ಗಾದೆ ಮಾತಿನ ಬೋರ್ಡನ್ನು ಹಾಕಿದ್ದಾರೆ. ಅವರಲ್ಲಿ ಅವರ ಬುದ್ಧಿ ಮಾತ್ರ ತೋರಿಸುತ್ತಾ ಬರುತ್ತಾರೆ ಎಂದು ಮೋಕ್ಷಿತಾ ಅವರು ಹೇಳಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಸಹ ತ್ರಿವಿಕ್ರಮ್ ಅವರಿಗೆ ಇವರೊಬ್ಬರು ಹೈಲೈಟ್ ಆಗಲು ಯಾರನ್ನು ಹೇಗೆ ಬೇಕಾದರೂ ಬಳಸಿಕೊಳ್ಳುತ್ತಾರೆ ಅನ್ನೋ ಮಾತನಾಡಿದ್ದಾರೆ. ಚೈತ್ರಾ, ಮೋಕ್ಷಿತಾ, ಶೋಭಾ ಅವರ ಮಾತುಗಳು ತ್ರಿವಿಕ್ರಮ್ ಅವರನ್ನು ಕೆರಳುವಂತೆ ಮಾಡಿದೆ. ಗಾದೆ ಮಾತುಗಳಿಗೆ ತಿರುಗೇಟು ಕೊಟ್ಟ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಣ್ಣಿನ ಗೊಂಬೆ ಕೀಲಿಗೊಂಬೆಗಳು ತುಂಬ ಇವೆ. ಇಲ್ಲಿವರೆಗೆ ಅವರು ಏನು ಮಾಡುತ್ತಾರೆ ಓಕೆ ಅಂದುಕೊಂಡು ಸುಮ್ಮನೆ ಇದ್ದೆ. ಇನ್ನೂ ಆಗಲ್ಲ ಸರ್ ಎಂದು ಕಿಚ್ಚ ಸುದೀಪ್ ಅವರಿಗೆ ನೇರವಾಗಿ ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಕುಣಿಯೋಕೆ ಬಾರದವರಿಗೆ ನೆಲ ಡೊಂಕು, ಭೂಮಿಗೆ ಭಾರ, ಕೂಲಿಗೆ ದಂಡ ಅನ್ನೋ ಗಾದೆ ಮಾತು ನೀಡಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ನಡೆದದ್ದು ಒಂದು ಆಟವಾದರೆ ಇನ್ನು ಮುಂದೆ ನಡೆಯೋ ಆಟವೇ ಬೇರೆಯಾಗಿದೆ. ಇವತ್ತಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.